ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ಆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಅಂತ ಹೇಳ್ತೀನಿ. ರಂಧ್ರ ಸೋಂಕು, ನೇಲ್ ಫಂಗಲ್ ಇನ್ಫೆಕ್ಷನ್, ಓನಿಕೋಮೈಕೋಸಿಸ್ ಕೈ ಅಥವಾ ಕಾಲಿನ ಉಗುರುಗಳಲ್ಲಿ ಕಂಡುಬರುವ ಒಂದು ಸಾಮಾನ್ಯ ಸಮಸ್ಯೆ. ಇದು ಉಗುರಿನ ಸೌಂದರ್ಯವನ್ನು ಕೆಡಿಸುವುದಲ್ಲದೆ ದೀರ್ಘಕಾಲದವರೆಗೆ ಸರಿಯಾದ ಚಿಕಿತ್ಸೆ ನೀಡದಿದ್ದರೆ ಉಗುರು ಸಂಪೂರ್ಣವಾಗಿ ಹಾಳಾಗಬಹುದು. ಇದರ ಲಕ್ಷಣಗಳು, ಕಾರಣಗಳು, ಚಿಕಿತ್ಸೆ ಮತ್ತು ತಡೆಗಟ್ಟುವ ವಿಧಾನಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. 1. ಉಗುರಿನ ಫಂಗಲ್ ಇನ್ಫೆಕ್ಷನ್ ಲಕ್ಷಣಗಳು. ಬಣ್ಣ ಬದಲಾಗುವುದು. ಉಗುರುಗಳು ಬಿಳಿ, ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ. ದಪ್ಪಗಾಗುವುದು. ಉಗುರು ಸಾಮಾನ್ಯಕ್ಕಿಂತ ಹೆಚ್ಚು ದಪ್ಪವಾಗುತ್ತದೆ. ಪುಡಿಯಾಗುವುದು. ಬ್ರಿಟಲ್ ನೇಲ್ಸ್. ಉಗುರಿನ ಕಲೆಗಳು ಸಡಿಲಗೊಂಡು ಉಗುರು ಸುಲಭವಾಗಿ ಮುರಿದು ಪುಡಿಯಾಗಲು ಪ್ರಾರಂಭಿಸುತ್ತದೆ. ಆಕಾರ ಬದಲಾವಣೆ. ಉಗುರುಗಳು ಸೊಟ್ಟಗಾಗುವುದು ಅಥವಾ ಉಗುರಿನ ಕೆಳಗೆ ಕಸ ಸೇರಿದಂತೆ ಕಪ್ಪಾಗುವುದು. ದುರ್ವಾಸನೆ. ಇನ್ಫೆಕ್ಷನ್ ಹೆಚ್ಚಾದಾಗ ಉಗುರಿನಿಂದ ಲಘು ದುರ್ವಾಸನೆ ಬರಬಹುದು. 2. ಈ ಸಮಸ್ಯೆ ಬರಲು ಪ್ರಮುಖ ಕಾರಣಗಳು: ತೇವಾಂಶ ಮತ್ತು ಬೆವರು, ಸದಾ ನೀರು ಅಥವಾ ತೇವಾಂಶದಲ್ಲಿ ಇರುವುದು ಅಥವಾ ಹೆಚ್ಚು ಬೆವರುವ ಕಾಲಿನ ಶೂಗಳನ್ನು ದೀರ್ಘಕಾಲ ಧರಿಸುವುದು. ಸಾರ್ವಜನಿಕ ಸ್ಥಳಗಳು, ಈಜುಕೊಳ, ಸ್ವಿಮ್ಮಿಂಗ್ ಪೂಲ್, ಜಿಮ್ ಅಥವಾ ಸಾರ್ವಜನಿಕ ಸ್ನಾನದ ಗೃಹಗಳಲ್ಲಿ ಬರಿಗಾಲಿನಲ್ಲಿ ನಡೆಯುವುದು. ಚಿಕ್ಕ ಉಗುರುಗಳು ಗಾಯ. ಉಗುರುಗಳನ್ನು ಕತ್ತರಿಸುವಾಗ ತುದಿಯಲ್ಲಿ ಗಾಯವಾದರೆ ಅಲ್ಲಿಂದ ಫಂಗಸ್ ಸುಲಭವಾಗಿ ಒಳಹೋಗುತ್ತದೆ. ರೋಗನಿರೋಧಕ ಶಕ್ತಿ ಕೊರತೆ. ಮಧುಮೇಹ, ಡಯಾಬಿಟೀಸ್ ಇದ್ದವರಿಗೆ ಅಥವಾ ರೋಗನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಈ ಇನ್ಫೆಕ್ಷನ್ ಬೇಗ ಹರಡುತ್ತದೆ. ನೆನಪಿಡಿ, ಉಗುರಿನ ಫಂಗಲ್ ಇನ್ಫೆಕ್ಷನ್ ತಾನಾಗಿಯೇ ಗುಣವಾಗುವುದಿಲ್ಲ ಮತ್ತು ಸಾಮಾನ್ಯ ಕ್ರೀಮ್ಗಳು ಉಗುರಿನ ಗಟ್ಟಿ ಪದರವನ್ನು ಭೇದಿಸಿ ಒಳಗೆ ಹೋಗಲಾರವು. ಆದ್ದರಿಂದ ನಾನು ತೋರಿಸಿದ ಈ ಆಯಿಲ್ ಅನ್ನು ವೀಕ್ಲಿ 4 ಟೈಮ್ ಯೂಸ್ ಮಾಡಿದ್ರೆ ಬೇಗ ರಿಸಲ್ಟ್ಸ್ ಗೊತ್ತಾಗುತ್ತೆ. ಆಯಿಲ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿಎಂ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಟು ಆಲ್. ಇದು